ಇಷ್ಟೊಂದೆಲ್ಲ ಮಾತಾಡ್ತಾಳೆ ಕರಿಯಮ್ಮ ಅಂತಂದರೆ ತುಂಬ ಮಿತಿ ಮೀರಿದಾಳೆ ಋತು ಅಕ್ಕ, ತುಂಬ ಮಿತಿ ಮೀರಿದ್ದಾಳೆ. ಅವಳು ಮಾತಾಡೋ ರೀತಿನೇ ಗೊತ್ತಾಗ್ತೈತೆ. ಯಪ್ಪ ಹೆಂಗೆ ಮಾತಾಡ್ತಾಳೆ ಗೊತ್ತಾ, ನಿಜವಾಗ್ಲೂ ಅವಳು ಮಾತಾಡೋ ಮಾತುಗಳು ನನಗೆ ತುಂಬ ಸಿಟ್ಟು ಬರುತ್ತೆ. ಹಂಗೆ ಮಾತಾಡ್ತಾಳೆ ಅವಳು. ಭಾಳ ಒಳ್ಳೆಯವಳಲ್ಲ ಬಿಡು ಋತು ಅಕ್ಕ. ಅವಳನ್ನ ಏನಾದರೂ ಮಾಡಿ ಇಲ್ಲಿಂದ ಓಡಿಸಿದ್ರೇನೆ ಇರುತ್ತೋ ಅಕ್ಕ, ಸರಿ ಹೋಗೋದಿಲ್ಲ ಅಂತಂದರೆ ಸರಿ ಆಗಲ್ಲ. ಯಾವತ್ತಿದ್ರು ಇದು ಎಡವಟ್ಟೆ. ಏನು ಮಾಡೋಣಮ್ಮ, ನಾನೇ ಅತ್ಲಾಗೆ ಎಲ್ಲಾದರೂ ಹೋಗಿ ಬೇರೆ ಕಡೆ ಮನೆ ಮಾಡ್ಕೊಂಡು ಅತ್ಲಾಗೆ ಬೆಂಗಳೂರು ಕಡೆಗೆ ಹೋಗೋಣ ಅಂತ ಅನ್ಕೊಂಡ್ರೆ ಮನೆ ಐತೆ, ಮನೆ ಬಾಗಿಲು ಬಿಟ್ಟು ಹೆಂಗಪ್ಪ ಹೋಗೋದು ಅಂತ ಅನಿಸುತ್ತೆ ಒಂದೊಂದ್ಸತಿ. ಹೆಂಗೆ ಹೋಗೋದು ಏನೋ ಅಂತ ಅನಿಸುತ್ತೆ. ಆದರೆ ಏನು ಮಾಡೋದು, ಇವಾಗ ಇವಳು ಬೇರೆ ಇಲ್ಲೇ ಬಂದು ಇವಾಗ ಅವನು ಬೇರೆ ಮದುವೆ ಆಗ್ತಾ ಇದ್ದಾನಲ್ಲ, ಮದುವೆ ಆಗ್ದಂಗೆ ಒಂದು ಮಾಡಿದ್ರೆ ಸರಿಯಾಗುತ್ತೆ. ಅವಳು ಅವಳು ಮದುವೆ ಆಗಲಿಲ್ಲ ಅಂದರೆ ಇಲ್ಲಿರಲ್ಲ, ಹೋಗ್ತಾರೆ ಅತ್ಲಾಗೆ. ಅಂದರೆ ಇವಳು ಹಿಂಗೆ ಆಗಿರೋ ಇದಕ್ಕೆ ಸರಿಯಾಗಿ ಆಗಬೇಕು ಅನಿಸುತ್ತೆ ನನಗೆ. ಬೇಡ ಋತು ಅಕ್ಕ, ಯಾಕೆ ಹೋಗ್ತೀರಾ? ಹೋಗ್ಬೇಡಿ. ಈಗ ಪ್ರವೀಣನ್ನ ಫಸ್ಟ್ ಬಿಡಿಸ್ಕೊಂಬರೋಣ. ಇವತ್ತು ಹೋಗ್ಬಿಟ್ಟು ನಾನು ನೀನು ಪುಣ್ಯಾಕ ಎಲ್ಲ ಹೋಗಿ ಬಿಡಿಸ್ಕೊಂಬರೋಣ. ನೋಡೋಣ ಅದೇನಾಗುತ್ತೆ ಅಂತ ನೋಡೇ ಬಿಡೋಣ. ನಾವು ಇರ್ತೀವಿ, ನಿನ್ನ ಸಪೋರ್ಟಿಗೆ ಎದ್ರುಕೋಬೇಡ. ಅವಳಿಗೆ ಎದ್ರುಕೊಂಡು ನೀನು ಎಲ್ಲಾದರೂ ಹೋದ್ರೆ ಅದೇಂಗಕ್ಕ ಸರಿ ಹೋಗುತ್ತೆ? ಅವ್ರಿಗೆ ಇನ್ನೂ ಒಂಥರ ಖುಷಿ ಆಗುತ್ತೆ ಅವಳಿಗೆ. ಅಯ್ಯೋ ನನಗೆ ಎದ್ರುಕೊಂಡು ಹೋಗ್ಬಿಟ್ರಲ್ಲಪ್ಪ ಅಂತೇಳಿ. ನೀನು ಯಾಕಕ್ಕ ಹೋಗ್ಬೇಕು? ಅವಳು ಬಂದಿರೋಳು. ಪ್ರವೀಣಿಗೆ ಇವಾಗ ಎಷ್ಟೋ ಬುದ್ಧಿ ಬಂದಿರುತ್ತೆ. ಕರ್ಕೊಂಬರೋಣ, ಸುಮ್ಮನಿರು. ಕರ್ಕೊಂಬಂದ್ರೆ ಎಲ್ಲ ಸರಿ ಹೋಗುತ್ತೆ. ಕರ್ಕೊಂಬಂದ್ಬಿಡೋಣ. ಆವಾಗ ಅವಣ್ಣ ಎಲ್ಲ ಏನು ಮಾತಾಡಬೇಕು ಅನ್ನೋದು ಚೆನ್ನಾಗಿ ಗೊತ್ತಿರುತ್ತೆ. ಪ್ರವೀಣ ಬದಲಾಗೈತೆ. ನನ್ನೆಲ್ಲ ಅವಕಾಶ ಇಬ್ಬರು ಹೋಗಿದ್ರಂತೆ, ಕರ್ಕೊಂಡು ಹೋಗಪ್ಪ ಅಂತ ಹೇಳೋದಂತಲ್ಲ, ಅದಕ್ಕೆ ಬದಲಾಗೈತೆ, ಕರ್ಕೊಂಬರ್ಬೋದು ಮಾಮ, ಬುದ್ಧಿ ಬಂದೈತೆ ಅಂತ ಹೇಳ್ತಿತ್ತು. ಅದಕ್ಕೇ ಕರ್ಕೊಂಬರೋಣ. ಪ್ರವೀಣನ ಕರ್ಕೊಂಬಂದ್ರೆ ಗೊತ್ತಾಗುತ್ತೆ ಅದೇನಾಗುತ್ತೆ ಏನು ಎತ್ತ ಅಂತೇಳಿ. ಅವಳ ಬಗ್ಗೆ ನೀವು ತಲೆ ಕೆಡಿಸ್ಕೊಬೇಡಿ, ಧೈರ್ಯವಾಗಿರ್ರಿ. ಅದೇನಾಗುತ್ತೆ ಆಗಲಿ, ನೋಡೇ ಬಿಡೋಣ. ಪ್ರವೀಣನ ಕರ್ಕೊಂಬಂದು ಅದೇನು ಮುಂದದ ಆಮೇಲೆ ನಿರ್ಧಾರ ಮಾಡ್ಕೊಂಬನ. ಸುಮ್ಮನಿರಿರುತ್ತು ಅಕ್ಕ, ಬೇಜಾರಾಗ್ಬಿಡಿ. ಯಾಕೆ ಬೇಜಾರಾಗ್ತೀರಾ? ಅಯ್ಯೋ, ಬೇಜಾರಾದರೆ ನಮಗೂ ಬೇಜಾರಾಗುತ್ತೆ. ಬೇಜಾರು ಮಾಡ್ಕೊಬಿಡಿ, ಏನು ಮಾಡೋಕ್ಕಾಗುತ್ತೆ. ಅದು ಎಲ್ಲ ಒಂದೊಂದು ಟೈಮಿಂಗ್ ಏನಾಗಬೇಕು ಅದಾಗುತ್ತೆ. ತಲೆ ಕೆಡಿಸ್ಕೊಬೇಡಿ, ಆರಾಮಾಗಿರಿ. ಯಾಕೆ ನೀವು ಅವಳ ಸಲುವಾಗಿ ನೀವು ಯಾಕೆ ಹೋಗ್ಬಾರ್ದು, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು. ಅದಕ್ಕೂ ನಿಮಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅನ್ನೋ ಥರ ಇರಬೇಕು ಋತು ಅಕ್ಕ. ತಲೆ ಕೆಡಿಸ್ಕೊಂಡ್ರೆ ಭಾಳ ತಲೆ ಕೆಟ್ಟೋಗುತ್ತೆ. ಇವಾಗಿನ ಕಾಲದಾಗೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ನಮ್ಮ ತನ್ವಿ ಚೆನ್ನಾಗಿರಬೇಕು. ಅವಳು ನಾವು ಚೆನ್ನಾಗಿದ್ರೆ ನನಗೇನೋ ಒಂಥರ ಮನ್ಸಿಗೆ ಸಮಾಧಾನ. ನಮ್ಮ ತನ್ವಿ ಚೆನ್ನಾಗಿರ್ಬೇಕು ಕಣಮ್ಮ. ನನಗೆ ಚೆನ್ನಾಗಿರ್ತೇನೆ ಬಿಡಮ್ಮ, ಅದಕ್ಕೆ ಯಾಕೆ ನೀನು ಟೆನ್ಷನ್ ತಗೊಂತೀಯ? ಅಯ್ಯೋ, ಈಗ ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ ಆರಾಮಾಗಿ. ನಾನೇ ಏನು ಟೆನ್ಷನ್ ತಗೊಂಬಲ್ಲ, ನೀನು ಏನಕ್ಕೆ ಟೆನ್ಷನ್ ತಗೊಂತೀಯ? ಅದೇ ಮತ್ತೆ ನಮ್ಮ ಋತು ಅಕ್ಕ ನೋಡಮ್ಮ, ಅವಳ ಬಗ್ಗೆ ತಲೆ ಕೆಡಿಸ್ಕೊಂಬತ್ತೆ. ಅವಳು ಬಂದಿಲ್ಲ ಇದ್ದಾಳಲ್ಲ, ಅದಕ್ಕೆ ಅವಳ ಬಗ್ಗೆ ತಲೆ ಕೆಡಿಸ್ಕೊಂಬತ್ತೆ. ಬಂದಿಲ್ಲ ಅವಳಮ್ಮ, ಅವಳಿಂದ ನನಗೆ ತಲೆನೋವು ಅಂತ ತಲೆ ಕೆಡಿಸ್ಕೊಂಬತ್ತೆ. ನಾನೇ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ಇವಾಗ ಆರಾಮಾಗಿದ್ದೀನಿ. ನಾನಾಯ್ತು, ನನ್ನ ಕೆಲಸ ಆಯಿತು, ಒಳ್ಳೆ ಕೆಲಸ ಐತೆ ಪುಣ್ಯ ಅತ್ತೆ. ನಿಜವಾಗ್ಲೂ ನನಗೆ ನನ್ನ ಕೆಲಸ ಒಳ್ಳೆ ಕೆಲಸ ಇರೋದ್ರಿಂದ ನನಗೆ ಒಂಥರ ಇವಾಗ ಭಾಳ ಸಮಾಧಾನ ಆಗೈತೆ ಮನಸ್ಸಿಗೆ. ಕೆಲ್ಸಕ್ಕೆ ಹೋಗ್ತೀನಿ, ಒಂದು 15,000-20,000 ಸಂಬಳ ಸಿಗುತ್ತೆ. ಇವಾಗ ಒಂಥರ ಏನಾಗುತ್ತೆ ಅಂತೇಳಿ ಈಗ ಹೆಂಗೋ ತಲೆ ಕೆಡಿಸ್ಕೊಂಬಂಗೆ. ನಾನು ಮುಂಚೆ ತುಂಬ ಯೋಚನೆ ಮಾಡ್ತಿದ್ದೆ, ಇದೇನಪ್ಪ ಹೆಂಗೆ, ಏನು ಮಾಡೋದು, ಏನು ಎತ್ತ ಅಂತ ತುಂಬ ಯೋಚನೆ ಮಾಡ್ತಿದ್ದೆ. ಆದರೆ ಇವಾಗ ಯೋಚನೆ ಏನೂ ಇಲ್ಲ. ಇವಾಗ ಅವೆಲ್ಲ ನಾನು ಏನೂ ಯೋಚನೆ ಮಾಡೋಕ್ಕೆ ಹೋಗಲ್ಲ. ಹೆಂಗೋ ಹೊತ್ಲಾಗ ನನ್ನ ಪಾಡಿಗೆ ನಾನು ಸುಮ್ಮನೆ ಇದ್ದೀನಿ. ಇವಾಗ ಅಮ್ಮ ನೀನು ಸುಮ್ಮನಿರು. ಪುಣ್ಯಾರ್ತೇನು ಶಿವನೇ ಅಂತ ಹೇಳಿಲ್ವಾ ಆ ಕರಿಯಮ್ಮನ ಇಲ್ಲಿಂದ ಓಡಿಸ್ತೀನಿ ಅಂತ? ಅವಳ ಪಾಡಿಗೆ ಅವಳು ಇರ್ತಾಳೆ, ಬಂದರೆ ಅವ್ರ ಮನೆಗೆ ಇರ್ತಾಳೆ. ನಮ್ದೇನಮ್ಮ ಖರ್ಚಾಗಂಗೈತೆ? ನಮ್ಮಮ್ಮ ಅವಳು ಬಂದಿರೋದಕ್ಕೆ ಅರ್ಧ ಟೆನ್ಷನ್ ತಗೋಬಿಟ್ಟೈತಪ್ಪ. ಅವಳು ಬಂದಿರೋದು ಅರ್ಧ ಟೆನ್ಷನ್ ಆಗ್ಬಿಟ್ಟೈತೆ ನಮ್ಮಮ್ಮ. ಹಿಂಗೆ ಅವಳು ಬಂದಿರೋದಕ್ಕೆ ಅರ್ಧ ಟೆನ್ಷನ್ ತಗೊಂಬುತ್ತೆ. ನಾವು ಅದಕ್ಕೆ ಟೆನ್ಷನ್ ತಗೋಬೇಡ, ಸುಮ್ಮನಿರು ಅಂತ. ಅದಕ್ಕೆ ಹೋಗಿ ಇವತ್ತು ಪ್ರವೀಣನ ಬಿಡಿಸ್ಕೊಂಬರೋಣ ಅಂತ. ಸರಿ ಆಯಿತು, ಹೋಗಿ ಬನ್ನಿ. ಋತು ಅಕ್ಕ ಬಾ ಹೋಗೋಣ. ಹೋಗಿ ಆ ಪ್ರವೀಣನ್ನ ಬಿಡಿಸ್ಕೊಂಡು ಬರೋಣ ಬಾ. ಏನಾಗಲ್ಲ, ತಲೆ ಕೆಡಿಸ್ಕೊಬೇಡ ಬಾ. ಅಮ್ಮ ಇನ್ನು ಫೋನ್ ಮಾಡಿತ್ತಲ್ಲ, ಹೇಳ್ತು ಬಿಡಿಸ್ಕೊಂಡು ಹೋಗ್ಬೋದು ಕಣಮ್ಮ. ಬುದ್ಧಿ ಕಲ್ತ್ಕೊಂಡವನೇ ಅವನು, ಇವಾಗ ಬಿಸಿ ಬಿದ್ದವನೇ. ಇಲ್ಲಿ ಇದು ಅವನಿಗೆ ಗೊತ್ತಾಗೈತೆ. ಇದೆಲ್ಲ ಬೇಡಪ್ಪ, ನನ್ನ ಪಾಡಿಗೆ ನಾನು ಚೆನ್ನಾಗಿದ್ರೆ ಸಾಕು ಅಂತ ಅವನಿಗೂ ಅನ್ಸೈತೆ. ಅದಕ್ಕೆ ಕರ್ಕೊಂಡು ಹೋಗ್ಬಿಡ್ರಿ ಅಂತೇಳಿ ಅಮ್ಮನೂ ಹೇಳ್ತು. ಸರಿ ಆಯಿತು, ಬರೋದು ಅಕ್ಕ, ಹೋಗೋಣ. ಹೋಗ್ಬತ್ತಿ ಕಣಮ್ಮ, ಮನೆ ಕಡೆ ಹುಷಾರು. ಇರ್ತೀಯಂಗ ಮನೆ ತಾಗಿ? ಕಣಮ್ಮ ಇರ್ತೀನಿ, ಹೇಳು. ಆಟ ಯಾತ್ರವನ ಬರ್ತಾವೇನಪ್ಪ? ಬಸ್ ಸ್ಟ್ಯಾಂಡ್ಗೆ ಹೋದ್ರೆ ಬಸ್ ಐತೇನ? ಇವಾಗ ನಡೀರಿ ಹೋಗೋಣ. ಇಲ್ಲಾಂದರೆ ಒಂದು ಬಾಡಿಗೆಗೆ ಆಟ ಮಾಡ್ಕೊಂಡು ಹೋಗ್ಬಿಡ್ರಿ ಅಮ್ಮ. ಸುಮ್ಮನೆ ಆಟ ಯಾವಾದರೂ ಇದ್ರೆ ಅಲ್ಲೇ ಅಂಗಡಿ ಹತ್ರ ಜನ ಬಂದರು ಏನೋ. ಬಂದು ವಾಪಸ್ ನೋಡ್ಕೊಂಡು ಹೋಗ್ತಾ ಇರ್ತಾರೆ ಜನ. ಬಂದು ಏನು ಮಾಡೋದು? ಹೋಗೋಣ ಅಂತಂದ್ರೆ ನಮ್ಮಮ್ಮ ಅಂತೂ ಬಿಡೋದೇ ಇಲ್ಲ.
ಅದು ಚಿಂತೆ ಮಾಡಬೇಡ ಯಾವಾಗ್ಲೂ. ಹಾಂ, ಸುಮ್ಮನೆ ಏನು ಚಿಂತೆ ಮಾಡ್ತೀಯಾ? ಸುಮ್ಮನೆ ಉಣ್ಕೊಂಡು ಒಂದು 2 ದಿನ ಸೆನಕಿರಮ್ಮ. ಒಂದು 2 ದಿನ ನಾನು ಹೇಳೋವರೆಗೂ ಕೇಳು. ಮಾತ್ರೆ ಪಾತ್ರೆ ಎಲ್ಲ ಮುಗಿಯೋವರೆಗೂ ಡಾಕ್ಟ್ರು ಈಗ ನಿನಗೆ 2 ದಿನ ರೆಸ್ಟ್ ಮಾಡು ಅಂತ ಹೇಳಾರೆ. ನಿನ್ನ ತಲೆ ಕೆಡಿಸ್ಕೊಬೇಡ, ಸುಮ್ಮನಿರು. ನಾನು ಹೇಳ್ತಿಲ್ವೇ, ತಲೆ ಕೆಡಿಸ್ಕೊಬೇಡ ಕಣಮ್ಮ. ಅಂಗಡಿದು 1 ತಿಂಗಳು ಸುಮ್ಮನೆ ಇದ್ಬಿಡ್ರಿ. ಇಲ್ಲೇ ಗಂಡ ಹೆಂಡ್ತಿ ಅಂತ ಹೇಳಿ ಎಷ್ಟು ಹೇಳೋರು ಏನೋ ಯೋಚನೆ ಮಾಡ್ಕೊಂಡು ಕುಕ್ಕಂತೀಯ. ಏನಿಲ್ಲ ಬಿಡಮ್ಮ, ಅದನ್ನೇನು ಯೋಚನೆ ಮಾಡ್ತಾ ಇರಲಿಲ್ಲ. ನನಗೆ ನಿನ್ನ ಯಾವುದೇನು ಚಿಂತೆ ಇಲ್ಲ ಬಿಡಮ್ಮ. ಇವಾಗ ಬಂದಿದ್ದೀನಲ್ಲ, ನಿಜವಾಗ್ಲೂ ಅಮ್ಮ, ನಮ್ಮ ಗುಂಡಣ್ಣ, ನಮ್ಮ ಗಗನಕ್ಕ ಎಲ್ಲರೂ ತುಂಬ ಚೆನ್ನಾಗಿ ನೋಡ್ಕೊತಾರೆ. ನಮ್ಮ ಅದೃಷ್ಟನೂ ಅಷ್ಟೇ, ನಿಜವಾಗ್ಲೂ ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ. ಎಷ್ಟೋ ಚೆನ್ನಾಗಿ ನಾನು ನೋಡ್ಕೊತಾರಲ್ವ. ಅವಾಗಿದ್ದಕ್ಕೂ ಇವಾಗಿದ್ದಕ್ಕೂ ಭಾಳ ಒಂಥರ ವ್ಯತ್ಯಾಸ ಐತೆ. ನಾವು ಅವಾಗ ಏನು ಬಿಡು ನಮ್ಮ ಗುಂಡಣ್ಣ ಏನು ಅಂತ ಅಂತಿದ್ವಿ. ಆದರೆ ನಮ್ಮ ಗುಂಡಣ್ಣ ಇರೋದಕ್ಕೆ ಅಮ್ಮ ಇವತ್ತು ಹೆಂಗೋ ಬಂದೋಗೋದಕ್ಕೆ ನಮಗೂ ಒಂದು ಮನೆ ಅನ್ನೋದಾಯಿತು. ನೀನು ಚೆನ್ನಾಗಿದೆಯಾ, ನೀನು ಚೆನ್ನಾಗಿ ನೋಡ್ಕೊತಾರೆ. ನಮಗೂ ಇವತ್ತು ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ನಿಜವಾಗ್ಲೂ. ಸಂತಪ್ಪನೂ ಅದನ್ನೇ ಹೇಳೋದು. ನಿಜವಾಗ್ಲೂ ನೀನು ಭಾಳ ಪುಣ್ಯ ಮಾಡಿದ್ದೆ, ಇಂಥ ಅಣ್ಣ ಯಾಕೆ ಪಡೆಯೋಕ್ಕೆ ತುಂಬ ಒಳ್ಳೆಯವರು ಅಂತ ಹೇಳ್ತಾರೆ. ಆದರೆ ಮೊದಲು ಮಾಡಿದ್ದು ನನಗೆ ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ. ಚಿಕ್ಕ ಹುಡುಗ ನಾವು ಅವಾಗ ಸುಮ್ಮನೆ ನಮ್ಮ ದೊಡ್ಡಮ್ಮನ ಮಾತುಗಳು ಕೇಳ್ಕೊಂಡು ಹೆಂಗೆಲ್ಲ ಜಗಳ ಮಾಡಿ ಇಷ್ಟೆಲ್ಲ ಇದು ಮಾಡಿದ್ವಲ್ಲಪ್ಪ ಅಂತ ತುಂಬ ಬೇಜಾರಾಗುತ್ತೆ ಕಣಮ್ಮ. ನಮ್ಮ ನನ್ನೇನ ಚೆನ್ನಾಗಿ ನೋಡ್ಕೊಂತಾರೆ ಕಣಮ್ಮ. ಇದೊಂದು ವಿಚಾರದಾಗೆ ಅಲ್ಲ, ಯಾವುದೊಂದು ವಿಚಾರದಾಗೆ ಆಗಲಿ ನಾನು ಭಾಳ ಚೆನ್ನಾಗಿ ನೋಡ್ಕೊಂತಾರೆ ಕಣಮ್ಮ ದೀಪು. ಯಾವುದಕ್ಕೆ ನೀನು ಮಾಡಲ್ಲ ನನಗೆ. ನಿಜವಾಗ್ಲೂ ಒಂದು ಬದುಕು ಮಾಡಲಿಲ್ಲ ಅಂದ್ರೆ ನೀನು ಯಾಕೆ ಮಾಡಿಲ್ಲ ಅಮ್ಮ ಅಂತ ಕೇಳಲ್ಲ. ನಮ್ಮ ಅದೃಷ್ಟ ಆಗಲಿ, ನಮ್ಮ ಗುಂಡಪ್ಪ ಆಗಲಿ ಇಬ್ಬರು ಅಂತಾರೆ ಕಣಮ್ಮ. ಇಬ್ಬರು ಬುದ್ಧಿವಂತರೆ ಏನು. ಏನು ಮಾಡೋದು, ಅವಾಗ ನಾನು ನಮ್ಮ ಅಕ್ಕನ ಮಾತು ಕೇಳಿ ಅವಾಗ ಹಂಗೆ ಮಾಡಿದ್ದು. ನಮ್ಮ ಅಕ್ಕನ ಮಾತು ಕೇಳಿ ಯಾಕನ ಹಂಗೆ ಮಾಡ್ಕೊಂಡು ಅಂತ ನನಗೆ ಬೇಜಾರಾಯಿತು. ನನಗೆ ಒಂದೊಂದ್ಸತಿ ನೆನೆಸ್ಕೊಂಡ್ರೆ ನಾನೇ ಬೇಜಾರು ಮಾಡ್ಕೊತೀನಿ. ಚೆನ್ನಾಗಿರತ್ತಕ್ಕೆ ಚೆನ್ನಾಗಿರ್ಬೇಕು ಸುಮ್ಕೇನೆ. ನಮ್ಮ ಅಕ್ಕ ಅದೇ ನಮ್ಮ ಜಯಮ್ಮನ ಮಾತು ಕೇಳ್ಕೊಂಡು ಹಿಂಗೆ ಮಾಡಿದ್ದು ತಗ. ಬೇಜಾರಾಗ್ತೈತೆ. ಅಂದ್ರೆ ನಾವು ಸುಮ್ಮನೆ ಇವ್ರ ಪ್ರೀತಿ ಕಳ್ಕೊಂಡಿದ್ರೆ ನಮಗೆ ಯಾರು ಆಗ್ತಿರ್ಲಿಲ್ಲ ಕಣಮ್ಮ. ಇವ್ರು ಆಗತ್ಗೆ ನಮ್ಮ ಕಷ್ಟಕ್ಕೆ ಆಗ್ತಾರೆ. ನಮ್ಮ ನಿಜವಾಗ್ಲೂ ನಮ್ಮ ಗುಂಡಣ್ಣ ಇವತ್ತು ನನಗೆ ಎಷ್ಟು ಚೆನ್ನಾಗಿ ನೋಡ್ಕೊಂತಾನೆ ಗೊತ್ತಾ. ಯಾವುದೊಂದು ಇದ್ರಾಗೆ ಆಗಲಿ ಎಷ್ಟು ಚೆನ್ನಾಗಿ ನನಗೆ ಸಹಾಯ ಮಾಡ್ತಾನೆ. ಬಾ ಹಾಸ್ಪಿಟ್ಲಿಗೆ ಹೋಗೋಣ, ತೋರಿಸ್ಕೊಂಬನ, ನೀನು ಒಳ್ಳೆ ಹಾಸ್ಪಿಟ್ಲಿಗೆ ತೋರಿಸ್ಕ ಅಂತೇಳಿ ತೋರಿಸ್ಕೊಂಬರೋಣ ಬಾ ಅಂತೇಳಿ ಎಷ್ಟು ಬಲವಂತ ಮಾಡ್ತಾನಮ್ಮ. ಇವಾಗ ಹೆಂಗೋ ನಮಗೂ ಒಂದು ಬಂದು ಹೋಗೋಕೆ ಒಂದು ಮನೆ ಅನ್ನೋದಾಯ್ತಾ. ನಮ್ಮ ಗುಂಡಣ್ಣ ಇರೋದಕ್ಕೆ ಇವಾಗ ಅವನು ನಮ್ಗೆ ಎಷ್ಟು ಚೆನ್ನಾಗಿ ಕರೆದು ಕಳಿಸ್ತಾನೆ. ನಮಗೆ ಸ್ವಂತ ಅಣ್ಣ ಕಿನ್ನ ಹೆಚ್ಚು ಆಗದ ನಾನು. ನಾವು ಯಾವತ್ತೂ ಇನ್ಮೇಲಿಂದನ ಹಿಂಗೆ ಇರ್ಬೇಕಣಮ್ಮ. ಜಗಳ ಆಡೋಕೆ ಹೋಗ್ಬಾರ್ದು. ಸುಮ್ಮನೆ ನಮ್ಮ ದೊಡ್ಡಮ್ಮನ ಮಾತು ಕೇಳ್ಕೊಂಡು ಅವಾಗ ಜಗಳ ಆಡ್ಬಿಟ್ವಲ್ಲಪ್ಪ ಅಂತ ತುಂಬ ಬೇಜಾರಾಗುತ್ತೆ. ನನ್ನ ಟೈಮ್ ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ. ಇವತ್ತು ನೋಡು, ನೀನು ಸುಖವಾಗಿದ್ಯಾ, ನೀನು ಹೆಂಗೂ ಚೆನ್ನಾಗಿದ್ಯಾ. ಇವತ್ತು ನಿನಗೂ ಏನು ಕಷ್ಟ ಇಲ್ಲ, ಚಿಂತೆ ಇಲ್ಲ, ಏನಿಲ್ಲ ಯಾಕಣಮ್ಮ. ನನಗೆ ಉಂಬದ್ರಾಗಲಿ ತಿಂಬದ್ರಾಗಲಿ ಯಾವುದ್ರಾಗೂ ಏನೂ ಚಿಂತಿಲ್ಲ. ನನಗೆ ಚಿಂತೆ ಇರೋದೇನೆ ನಿನಗೊಂದು ಯಾವ್ದನ ಒಂದು ಮಗು ಆಗಿದ್ರೆ ಸೆನಕಿರ್ತಿತ್ತು ಅಂಬೋದು, ಅದೊಂದೇಟು ಚಿಂತೆ ಮಾಡ್ತೀನಿ ಅಷ್ಟೇ. ಬೇರೆ ಇನ್ಯಾವುದು ಚಿಂತೆ ಇಲ್ಲ. ನಿನ್ಗೆ ಗೊತ್ತ ಎಂಥದನ ಆಗಿದ್ರತ್ತ ನೀನು ನಾವು ಸಾಕೊಡ್ತಿದ್ವಿ, ನೀವು ಚೆನ್ನಾಗಿರ್ತಿದ್ರಿ ಅಂಬೋದು ಅದೇ ಒಂದು ಚಿಂತೆ. ಅವಾಗ ಒಂದು 2-3 ತಡಿ ಹಂಗೆ ಆಯ್ತಲ್ಲ ನೋಡಪ್ಪ, 2-3 ತಡಿ ಆಗಾಗಿ ಹಿಂಗೆ ಆಗಿಬಿಡ್ತಲ್ಲಪ್ಪ ಅಂತೇಳಿ ಒಂಥರ ಬೇಜಾರು ಅಷ್ಟೇ. ಹೆಂಗಾತಾಗೆ ನನ್ನ ಮಗಳಿಗೆ ಹಂಗೆ ಏನೋ ಒಂದು ಆಗಿದ್ರತ್ತ ಚೆನ್ನಾಗಿರೋಳು ಅಂಬೋದೊಂದಿಟ್ಟು ಯೋಚನೆ ಮಾಡ್ತೀನಿ ಬಿಟ್ಟರೆ ಇನ್ನು ಬೇರೆ ಯಾವುದು ಚಿಂತೆ ಇಲ್ಲ ಕಣಮ್ಮ ನನಗೆ. ನಿಜವಾಗ್ಲೂ ಮೊದಲಿಂದೆಲ್ಲ ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ. ನಮ್ಮ ದೊಡ್ಡಮ್ಮನ ಮಾತು ಕೇಳ್ಕೊಂಡೆಲ್ಲ ಜಗಳ ಮಾಡ್ಕೊಂಡ್ವಲ್ಲ, ಅದನ್ನೆಲ್ಲ ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ. ಯಾಕಾದ್ರೆ ನಮ್ಮ ದೊಡ್ಡಮ್ಮನ ಮಾತು ಕೇಳ್ಕೊಂಡು ಜಗಳ ಮಾಡ್ಕೊಂಡ್ವೋ, ಯಾಕಾದ್ರೆ ಹಿಂಗೆ ಮಾಡ್ಕೊಂಡ್ವೋ ಅಂತೇಳಿ ಒಂದೊಂದ್ಸತಿ ತುಂಬ ಬೇಜಾರಾಗುತ್ತೆ. ಏನು ಮಾಡಲಿ, ಆಗೋಗ್ಬಿಟ್ಟೈತಿ, ಏನು ಮಾಡೋಕ್ಕಾಗಲ್ಲ. ಇವಾಗ ಹೆಂಗೋ ನಮ್ಮಣ್ಣ ಗುಂಡಣ್ಣ ನಮ್ಮನ್ನೆಲ್ಲರೂ ಚೆನ್ನಾಗಿ ನೋಡ್ಕೊತಾ ಇದ್ದಾನೆ. ನಿಜವಾಗ್ಲೂ ಒಂಥರ ಖುಷಿ ಆಗುತ್ತೆ. ನೋಡ್ತಾ ಇರಿ, ನೀನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು, ಟಾಟಾ, ಬಾಯ್, ಸಿ ಯು.